ಹಾಂ ಅಯ್ಯೋ ಎಲ್ಲರ ಬಗ್ಗೆನೂ ಇಡ್ತಾರೆ ಅವರು. ಈಗ ನಾವು ಸರ್ಕಾರ ಬಂದ ತಕ್ಷಣ ಯಾವ ವಿಚಾರದಲ್ಲಿ ಅವರು ಸುಮ್ಮನವ್ರೆ? ಅಭಿವೃದ್ಧಿಗೆ ಏನಾರ ಹೇಳ್ತಾರಾ, ಪ್ರೋತ್ಸಾಹ ಕೊಡ್ತಾರಾ, ಅಥವಾ ಇಂಥದ್ದು ಮಾಡಿ ಸಾರ್ವಜನಿಕಕ್ಕೆ ಇಂಥ ಸಮಸ್ಯೆ ಇದೆ ಚರ್ಚೆ ಮಾಡಿ ಅಂತಾರಾ? ಈಗ ಎಲ್ಲ ಮಂತ್ರಿದು ನನ್ನ ಹತ್ರ ಇಲ್ಲೇ ಇದೆ ಅಂತಾರೆ, ನಾಳೆ ಬಿಡುಗಡೆ ಮಾಡ್ತೀನಿ ಅಂತಾರೆ. 1.5 ವರ್ಷ ಆಯಿತು, ಗೊತ್ತಾಯ್ತಾ? DK ಶಿವಕುಮಾರ್ದು ನನ್ನ ಹತ್ರ ಇದೆ ಅಂತಾರೆ, ಮುಖ್ಯಮಂತ್ರಿದು ನಮ್ಮ ಹತ್ರ ಇದೆ ಅಂತಾರೆ, ಚಲುವರಾಯ ಸ್ವಾಮಿದು ಅಂತಾರೆ, ಕೃಷ್ಣ ಬೈರೇಗೌಡದು ಅಂತಾರೆ, CD ಇದೆ ಅಂತಾರೆ, ಪೆನ್ ಡ್ರೈವ್ ಇದೆ ಅಂತಾರೆ. ದಯಮಾಡಿ ಭಾಳ ಜನಕ್ಕೆ ಅವರು ನಮ್ಮ ಚಾಮರಾಜಪೇಟೆಯಲ್ಲಿ ಒಂದು ಹುಡುಗ ಅವ್ರು MP ಇದ್ದಾಗ ಟಿಕೆಟ್ ತೊಗೊಡ್ತಿದ್ದ, ಆ ಹುಡುಗನ್ನ ಬದುಕೇನಾದ್ರು ಸರಿಪಡಿಸೋರ ಕೇಳಿ, ಅವನ ಹೆಸರು ಮರ್ತೋಗಿದೆ ನನಗೆ. ಸೊ ಬೆಳಗ್ಗೆ ಇತ್ತಿಂದ ಡೆಲ್ಲಿಗೆ ಹೋಗೋಕ್ಕೆ, ಡೆಲ್ಲಿಯಿಂದ ಬರೋದಕ್ಕೆ ಅವನು ಟಿಕೆಟ್ ತೊಗೊಡ್ತಿದ್ದ. ಸೊ MP ಇದ್ದಾಗ ಅದೇನು ಸರ್ಕಾರದಲ್ಲೇ ಕ್ಲೈಮ್ಸ್ ಇತ್ತು, ಆದರೂ ಅವನು ತೊಗೊಡ್ತಿದ್ದ. ಇಲ್ಲಿ ಚನ್ನಪಟ್ಟಣದಲ್ಲಿ 2018ರಲ್ಲೋ 23ರಲ್ಲೋ ಚುನಾವಣೆಗೆ ಒಬ್ಬ ರಾಜಣ್ಣನ ತಮ್ಮ, ನಿಮಗೆಲ್ಲ ಗೊತ್ತು, ನೀವು ಪಾಪ ಕುಮಾರಸ್ವಾಮಿ ಮೇಲೆ ಏನೋ ಒಂಥರ ನಿಮಗೂ ಅಂಧಾಭಿಮಾನ ಏನೋ ಹೇಳೋಕ್ಕಿಲ್ಲ. ನಮ್ಮ ಈಗ ಬೇರೆ ವಿಚಾರ ಬಂದಾಗ ಸೀರಿಯಸ್ಸಾಗಿ ಹೇಳ್ತೀರಿ, ಅವ್ರ ವಿಚಾರ ಬಂದಾಗ ಒಂದು ಸ್ವಲ್ಪ ಸಾಫ್ಟ್ ಆಯ್ತೀರಿ. ಪಾಪ ತಪ್ಪೇನಿಲ್ಲ. ಈಗ ನೋಡಪ್ಪ, ಮಾಧ್ಯಮ ಸ್ನೇಹಿತರು ಮನುಷ್ಯರೇ, ನೀವು ಈ ರಾಜ್ಯದವರೇ, ಈ ಜಿಲ್ಲೆಯವರೇ, ಯಾರ ಬಗ್ಗೆ ಯಾರು ವಿಶ್ವಾಸ ಇದ್ದರೆ, ಅಭಿಮಾನ ಇದ್ದರೆ ಅದು ತಪ್ಪು ಅಂತ ನಾನು ಯಾವತ್ತೂ ತಿಳ್ಕೊಳ್ಳಲ್ಲ. ಆದರೆ ನೀವು ಓವರಾಲ್ ನೋಡಿ, ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಲಘುವಾಗಿ ಮಾತಾಡೋದು, ಕುಮಾರಸ್ವಾಮಿ DK ಶಿವಕುಮಾರ್ ಬಗ್ಗೆ ಲಘುವಾಗಿ ಮಾತಾಡೋದು ನೋಡ್ತಾ ಇರ್ತೀರಲ್ಲ. ಮೊನ್ನೆ ಹೇಳೋರು ದೇವೇಗೌಡರು, ಆಕಾಶ ಭೂಮಿ, ನಾವು ಆಕಾಶಕ್ಕೆ ಹೋಗೋಕ್ಕಾಗುತ್ತೇನ್ರಿ ಮನುಷ್ಯರು? ಅವ್ರ ಆಕಾಶ ಅಂತೆ ಕುಮಾರಸ್ವಾಮಿ, DK ಶಿವಕುಮಾರ್ ಭೂಮಿ ಅಂತೆ. ನಾವು ಭೂಮಿಲೇ ಇರೋಕ್ಕೆ ಸಾಧ್ಯ, ಆಕಾಶಕ್ಕೆ ಹೆಂಗೆ ಹೋಗೋಕ್ಕಾಗುತ್ತೆ? ಆಮೇಲೆ ಭೂಮಿ ಮೇಲೆ ಇದ್ದವ್ರನ್ನೇ ತಾನೇ ಭೇಟಿ ಮಾಡೋಕ್ಕೆ ಸಾಧ್ಯ, ಆಕಾಶದಲ್ಲಿರೋರ್ನ ಭೇಟಿ ಮಾಡೋಕ್ಕಾಗುತ್ತಾ? ಮನುಷ್ಯರು ಆಕಾಶಕ್ಕೆ ಹೋಗ್ತಾರೆ ಅನ್ನೋದನ್ನು ದೇವೇಗೌಡರು ಬಾಯಲ್ಲೇ ಕೇಳಿದ್ದು ನಾವು. ಇಂಥದನ್ನು ನಾವು ಈಗ ನಿಮ್ಮ ಬಗ್ಗೆ ನಾನು ತಮಾಷೆಗೆ ಹೇಳಿದೆ, ಅಭಿಮಾನನೋ ಪ್ರೀತಿನೋ ಅಥವಾ ಯಾವುದೋ ವಿಚಾರಕ್ಕೆ ಅಂತ, ತಪ್ಪೇನಿಲ್ಲ, ಇದ್ರೂ ಅದೇನು ಅಪರಾಧ ಅಂತ ಅಲ್ಲ. ಅವರಷ್ಟು ನಾವು ಯಾರೂ ಲಘುವಾಗಿ ಮಾತಾಡೋಕ್ಕೆ ಹೋಗಲ್ಲ. ನಾವು ಎಲ್ಲರ ಬಗ್ಗೆ ಗೌರವ ಇಟ್ಕೊಂಡಿದ್ದೀವಿ. ಸಿದ್ದರಾಮಯ್ಯನವ್ರ ಸರ್ಕಾರ ತೆಗಿತೀವಿ, ದೌರ್ಜನ್ಯ ತೆಗಿತೀವಿ, 2 ದಿವಸಕ್ಕೆ ಓಡಿಸ್ತೀವಿ, ಏನ್ರಿ ಅವೆಲ್ಲ ಮಾತು? ದೇವೇಗೌಡರಂಥ ಸೀನಿಯರ್, ಅವ್ರ ಬಗ್ಗೆ ನಮ್ಗೆ ಇವಾಗಲೂ ಗೌರವ ಇದೆ. ಯಾರೂ ಅವ್ರ ಬಗ್ಗೆ ಲಘುವಾಗಿ ಮಾತಾಡಲ್ಲ, ಯಾವ ಪಕ್ಷದವರು ಮಾತಾಡಲ್ಲ. ಆಮೇಲೆ ಆಪರೇಷನ್ ಕಮಲ, ಈ ಸರ್ಕಾರ ತೆಗಿಯೋವರೆಗೂ ನಾನು ಮಲಗಲ್ಲ. ಹಂಗಂದ್ರೆ ಏನು ಉದ್ದೇಶ? ಜನ ಓಟ್ ಹಾಕಿದ್ದ ವಿರುದ್ಧ ನಾನು ನಾಳೆ ಬೆಳಗ್ಗೆ ಸರ್ಕಾರ ತೆಗಿತೀನಿ, ಸರ್ಕಾರ ತೆಗಿಯೋವರೆಗೂ ಮಲಗಲ್ಲ.